ಮಂಗಲಮಯವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಗೋಗಿ ಗ್ರಾಮದ ಸಮಸ್ತ ಸದ್ಭಕ್ತವೃಂದವೇ, ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ. ಒಂದು ಕತೆ ಹೇಳ್ತಾನೆ. ಹಿಂದೆ ಪ್ರವಚನ ಹೇಳೋರಿಗೆ ಭಾಳ ಸಮಸ್ಯೆಗಳಿರ್ತಾವೆ. ನಮಗೆ ಒಳಗೆ ಟಕ 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 ಹತ್ತಿರ್ತೈತಿ. ಯಾಕೆ ಹೇಳೇನ್ರಿ, ಎಡಕಿನವ್ರು ಏನು ಹೇಳ್ತಾರೋ ಬಲ್ಕಿನವ್ರು ಏನು ಹೇಳ್ತಾರೋ, ನಾವು ನೋಡ್ಕೊಂಡದ್ದ ಹೇಳ್ತಾರೋ ಏನು ಯಾವ ಅದೊಂದು ನೋಡ್ಬೇಕ್ರಿ. ನಾವು ಅವ್ರು ಹೇಳೋದು ಬಿಟ್ಟು ಬೇರೆ ಹೇಳಬೇಕಲ್ರಿ. ನಾವು ಹೇಳಿದ್ದವ್ರು ಹೇಳಿದ್ರೆ ಅದನ್ನು ಕಾಟ್ ಹಾಕೋದು, ಮತ್ತು ಇವ್ರು ಅದನ್ನು ಕಾಟ್ ಹಾಕೋದ್ರಿ. ನಮ್ದು ಹಣೆ ಬರ ಹಂಗೆ ಕಾಟ್ ಹಾಕೋತ ಕಟ್ ಮಾಡ್ಕೋತ ಬರೋದು ಅವನ್ನೆಲ್ಲ. ಒಂದನೇದ್ದು. ಎರಡನೇದೇನು ಅಂಜಿಕೆ ಅಂತಂದ್ರೆ, ಮುಂದೆ ಕೂತವ್ರು ನಾವು ಹೇಳೋ ಮಾತು ಕೇಳ್ತಾವೋ ಇಲ್ಲೋ, ತೂಗುಡಿಸ್ತಾವೋ ಏನು ಮಾಡ್ತಾವೋ ಏನು ಅಂತ ಅದೊಂದು ಅಂಜಿಕೆ. ಮೂರನೇದೇನಂದ್ರೆ, ನಾ ಎಷ್ಟು ನೋಡ್ಕೊಂಡು ಬಂದಿರ್ತೀನಿಲ್ಲ ಅಷ್ಟು ಹೇಳೋದು ಅಕ್ಕತ್ತೇ ಇಲ್ಲೋ ಅಂತ ಅದೊಂದು ಅಂಜಿಕೆ. ಇನ್ನೊಂದೇನು ಅಂತಂದ್ರೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತಾರೆ, ಎಲ್ಲರಿಗೆ ಪ್ರಸಾದ ಇಟ್ಟಿರ್ತಾರೆ. ನನ್ನ ಪ್ರವಚನ ಕೇಳಲಾರ್ದ ಬಡ ಬಡ ಎದ್ದು ಇಕ್ಕಿದೇನು ಹೋಗಂಥೇಳಿ ಎಲ್ಲರೂ ಕೂಡ ಪ್ರಸಾದಕ್ಕೆ ಹೋದ್ರೆ ನಾ ಏನು ಮಾಡಲಿ ಇಲ್ಲಿ ಅನ್ನೋದೊಂದು ಅಂಜಿಕೆ. ನಾ ಏನು ಮಾಡಲಿ ಹೇಳ್ರಿ, ನಮ್ಮ ಹೇಳೇ ಬೇಡ ನೋಡ್ರಿ. ಮತ್ತು ಒಂದು ಊರಾಗ ಹಿಂಗೆ ಪ್ರವಚನ ಹೇಳಿದ್ದೆ ನಾನು. ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ, ಹೇಳಾಕತ್ತಿದ್ದೆ. ಆ ಬಸವರಾಜ ಅಣ್ಣ ಇದು ಯೂಟ್ಯೂಬ್ ಇದನ್ನು ಮಾಡ್ತಾರಲ್ಲ ಅಂಥವ್ರು ಒಬ್ಬರ ಕೂತಿದ್ರು ಅವಾಗ ಇವು ಇದ್ದಿದ್ದಿಲ್ಲ. ಆ ಮನುಷ್ಯ ಕೂತಿದ್ದ. ನಾ ಹೇಳಕತ್ತಿದ್ನಿ, ಹೇಳಿದ್ನಿ, ಎಲ್ಲರೂ ಹೋಗ್ಯಾರ, ಮತ್ತು ನೀ ಯಾಕದೀಪ ಅಂದೆ. ಅಮ್ಮವ್ರ ನಿಮ್ಗೆ ಕೆಳಗೆ ಹಾಕ್ಯಾರಲ್ಲ ಕುರ್ಚಿ, ನಮ್ಮ ಮನೆ ಅಂತಂದಾರ, ಅದನ್ನು ಒಯ್ಯಾಕೆ ಕೂತು ಅಂದವ್ ನನಗೆ. ಹಂಗೆ ಆಗ್ಬಾರ್ದು ನೋಡ್ರಿ. ಯಾಕಂದ್ರೆ ಸಮಯ 10:30 ಆಗ್ಯದ. 10:30 ಮೇಲೆ ನಾ ಹೇಳಿದ್ರೆ ಛತ್ತ ಮೇಲೆ ಹಾದು ಹೋಗ್ಕೊಂಡು ನನ್ನ ಮಾತು ನಿಮ್ಮ ಚಿತ್ತದೊಳಗೆ ಉಳಿಯಂಗಿಲ್ಲ. ಗೊತ್ತೈತಿಲ್ಲ? ಹಾಂ, ಎಷ್ಟು ಸುಂದರವಾಗಿರ್ತಕ್ಕಂತಹ ವಿಷಯ ಐತಿ. ಖರೆ ನಾ ಎಲ್ಲ ಒಂದು ತಾಸು ಹೇಳ್ಬೇಕಂತ ಕುಂತಿದ್ದೆ ತಯಾರಾಗಿ. ಅವ್ರು ಹೇಳೋದು ಕಾಟ್ ಹಾಕಿ, ಇವ್ರು ಹೇಳೋದು ಕಾಟ್ ಹಾಕಿ, ನಂದಟ್ಟು ನೀಟಾಗಿ ಇಟ್ಕೊಂಡು ಕೂತಿದ್ದೆ. ಖರೆ ಟೈಮ್ನೇ ಇಲ್ಲಿ ಹೇಳಕ್ಕೆ. ಆದರೂ ಬಿಡುದಿಲ್ಲ. ಮತ್ತು ನಾ ಹೇಳೋಕೇನ, ನೀವು ಎದ್ದು ಹೋದ್ರೆ ನಿಮ್ಮ ಮನೆಗೆ ಮಾಯ್ಕೆ ತಂದು ಹೇಳ್ತಾನೆ. ನಾನು ನಿಮ್ಮ ಮನೆಗೆ ಮಾಯ್ಕೆ ತೊಗೊಂಬರ್ತಾನೆ. ನಮ್ಮ ಜೀವನದೊಳಗೆ ನಾವು ಹಾದಿ ತಪ್ತೀವಿ. ಮನುಷ್ಯ ಹಾದಿ ತಪ್ತಾನೆ. ಯಾವುದೋ ಒಂದು ಆಸೆಗೆ ಸಿಲುಕಿ, ಯಾವುದೋ ಒಂದು ಅಧಿಕಾರದ ಸುಳಿಯಲ್ಲಿ ಸಿಲುಕಿ, ಯಾವುದೋ ಒಂದು ಅಂತಸ್ತಿನ ಸುಳಿಯಲ್ಲಿ ಸಿಲುಕಿ, ಯಾವುದೋ ಒಂದು ದುಷ್ಟರ ಸಂಘದೊಳಗೆ ಸಿಕ್ಕ ಏನು ಮಾಡ್ತದಂದ್ರೆ, ಮನುಷ್ಯ ತನ್ನ ಮನುಷ್ಯ ಧರ್ಮವನ್ನೇ ಮರಿತಾನ, ನೀತಿಯನ್ನು ಮರಿತಾನೆ, ಸದಾಚಾರವನ್ನು ಮರಿತಾನ. ಆ ಸಂದರ್ಭದೊಳಗೆ ಮನುಷ್ಯ ಅನಾಚಾರದ ದಾರಿ ಒಳಗೆ ನಡೆದ ಅಂತಂದ್ರೆ ನರಕಕ್ಕೆ ಗುರಿ ಆಗತಾನ. ಇದ್ದಾಗನ ತಾನೂ ದುಃಖಿ ಆಗತಾನ, ತನ್ನನ್ನು ನಂಬಿರ್ತಕ್ಕಂತಹ ಹೆಂಡ್ರ ಮಕ್ಕಳಿಗೂ ದುಃಖವನ್ನೇ ಕೊಡ್ತಾನ. ಇಂತಹ ಮನುಷ್ಯನಿಗೆ ಹೇಳ್ಯಾರವರು ಏನು, ಮೃಡ ಶರಣರ. ಪರಮಾತ್ಮನ ಸ್ವರೂಪಿಗಳಾಗಿರತಕ್ಕಂತಹ ಮಹಾತ್ಮರ ಮಾತುಗಳೇನು ಮಾಡ್ತಾವಂತಂದ್ರೆ, ನಮ್ಮ ಜೀವನಕ್ಕೆ ದಾರಿ ತೋರಿಸ್ತಾವ. ನಮ್ಮ ಜೀವನಕ್ಕೆ ಜ್ಯೋತಿಯಾಗಿ ನಾವು ಹೋಗುವಂತಹ ದಾರಿ ಒಳಗೆ ಬೆಳಕಾಗಿ ಬೆಳಕನ್ನು ಕೊಡುವಂತಹ ಶಕ್ತಿ ಸಾಮರ್ಥ್ಯ ಮಹಾತ್ಮರ ಮಾತಿನಲ್ಲಿ ಅದ. ಅದಕ್ಕಾಗಿ ಆ ಮಾತುಗಳನ್ನು ಕೇಳಬೇಕಲ್ಲ, ಕೇಳಲೇಬೇಕು. ಯಾಕೆ ಅಂತ ಕೇಳಿದ್ರೆ, ಮಹಾತ್ಮರ ಮಾತು ಹೆಂಗೆ ಅದಾವ ಅಂತ ಕೇಳಿದ್ರೆ ಹೇಳ್ತಾರೆ ಅವರು ಮಾತಾಡಿದ್ರೆ, ನಾವು ಮಾತಾಡಿದ್ರೆ ಏನಕ್ಕ ಅನ್ನೋದು ಗೊತ್ತೈತಿ ನಮಗೆ. ಯಾಕ್ರಿ, ಬಾಯಿ ತೆರೆದ್ರೆ ಜಗಳ ನಮಗೆ, ಹೌದಿಲ್ರಿ? ಬಾಯಿ ತೆಗೆದ್ರೆ ಬಡ 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 ಕಟ್ಗೆ ಬಾಯಿಗಿದ್ರೆ ಹೊಡಿತಿತ್ತಾರ, ಹೌದಿಲ್ರಿ? ನಾವು ಮಾತಾಡಿದ್ದು ಅದಕ್ಕೂ ಉಪಯೋಗ ಇಲ್ಲ. ನಮ್ಮ ಮಾತಿನಿಂದ ಒಂದು ಮನೆಗೆ ಹೋಗಿ 9 ಮನೆ ಮಾಡಿದ್ದಂದ್ರೂ ಕರೇನ ನಾವು. ಯಾಕ್ರಿ ಅವಾಗಳೆ ಅತ್ತಿಗೆ ಸೊಸಿಗೆ ಜಗಳ ಹಚ್ಚು ಕೆಲಸ ನಮ್ಮ ಮಾತಾ, ಹೌದಿಲ್ರಿ? ಅತ್ತಿಗೆ ಸೊಸಿ ಜಗಳ, ತಂದೆ ಮಕ್ಕಳಿಗೆ ಜಗಳ, ಅಣ್ಣತಮ್ಮರಿ ಜಗಳ ಹಚ್ಚೋದು, ನೆಗಾನಿಗೆ ನಾದ್ನಿಗೆ ಜಗಳ ಹಚ್ಚೋದು, ಇವೆಲ್ಲ ಧಂದ ಮಾಡೋ ಕೆಲಸ ನಮ್ಮ ಅದಾವ. ಓಣ್ಯಾಗ ಎಡ್ಕಿನಕ್ಕಿ ಬಲ್ಕಿನಕ್ಕಿ ಕೂಡಿದ್ರೆ ನಂದು ನಡುವಿನಕ್ಕಿದ ಆಟ ಹೆಂಗೆ ನಡಿಬೇಕಂತೇಳಿ ಎಡ್ಕಿನಕ್ಕಿಗೆ ಒಂದು ಹೇಳಿ ಬಲ್ಕಿನಕ್ಕಿಗೆ ಒಂದು ಹೇಳಿ ಅವರಿಬ್ಬರಿಗೆ ಜಗಳ ಹಚ್ಚಿ ಅಯ್ಯ ಅಕ್ಕ ಬೀಡ ತಿಕ್ಕಿಗೆ ಸರಿಸೋದು, ಅಯ್ಯ ಅಕ್ಕ ಬೀಡ ತಿಕ್ಕಿಗೆ ಸರಿಸಿ ಒಳಗೆ ಖುಷಿ ಪಡೋದು ನಾವು. ಇಂಥ ದಂಧ ಮಾಡೋರು ಎಲ್ಲ ಊರಾಗದಾರ. ನಿಮ್ಮ ಊರಾಗದಾರ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನಿಮ್ಮ ಮನೆ ಬಂದಿಲ್ಲ. ನಾ ಇನ್ನು 1 ತಿಂಗಳಿದ್ದು ನೋಡ್ತೀನಿ ಇಲ್ಲಿ ಎಲ್ಲಾರ ಒಂದು ರೂಮ್ನ್ಯಾಗ. ಎಲ್ಲ ಊರಾಗದಾರ. ನಾವು ಬಾಯಿ ತೆಗೆದ್ರೆ ಏನದಾವ, ಜಗಳ ಅದಾವು. ನಾವು ಬಾಯಿ ತೆಗೆದ್ರೆ ನಿಂದ ಅದಾವು. ನಾವು ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತೀವಿ. ನಾವು ಬಾಯಿ ತೆಗೆದ್ರೆ ನಮ್ದು ಬಡಾಯಿ ಕೊಚ್ಕೋತೀವಿ.
ನಾವು ಬಾಯಿ ತೆಗೆದ್ರೆ ಏನು ಸಮಾಜ ಒಡಕ ಹುಟ್ಟಿಸ್ತೀವಿ, ನಾವು ಸಮಾಜದೊಳಗೆ ಒಡಕನ್ನು ಹುಟ್ಟಿಸ್ತೀವಿ. ಈ ಮನುಷ್ಯ ಜೀವನದಲ್ಲಿ ಬಂದ ನಾವು ಏನು ಮಾಡಬೇಕಾಗ್ಯದ, ಈ ವಾಣಿಯಿಂದ ಬೆಸಬೇಕು, ಸೂಜಿ ಕೆಲಸ ಮಾಡ್ಬೇಕು ನಾವು. ಯಾಕ್ರಿ ಕಾತ್ರೆ ಏನು ಮಾಡ್ತದ, ಕಟ್ ಮಾಡ್ತದ. ಸೂಜಿ ಏನು ಮಾಡ್ತದ್ರಿ, ಎಚ್ಚರದಿರ ನಾವು ಮುಗಿಸ್ತೀವಿ ನೋಡಿ ಸಾಕು, ಮತ್ತು ಹೇಳಲೇ ಬೇಡ. ಹಾಂ, ಸೂಜಿ ಏನು ಮಾಡ್ತದ ರೀ, ಎರಡು ಪದರ ಕೂಡಿಸ್ತದೆ. ಆದ್ರೆ ಕಾತ್ರೆ ಏನು ಮಾಡ್ತದೆ, ಒಂದಿದ್ದದ್ದು ಎರಡು ಮಾಡ್ತದೆ. ಕಾತ್ರೆ ಅಕ್ಕಿರ ಸೂಜಿ ಅಕ್ಕಿರ ನೋಡ್ರಿ, ಮತ್ತೊಬ್ರಿಗೆ ಚುಚ್ಚಾಕ ಸೂಜಿ ಆಗಬೇಡ್ರಿ, ಜೋಡ್ಸಕ್ಕೆ. ನಮ್ಮ ಮಾತು ಸಮಾಜವನ್ನು ಹೊಡಿತಾವ. ನಮ್ಮ ಮಾತು ಹೆಂಗಿಲ್ಲ ಅಂತಂದ್ರೆ, ಮಹಾತ್ಮರ ಮಾತು ಹೆಂಗೆ ಅದಾವ ಅಂತಂದ್ರೆ, ಕತ್ರಿ ಮಾತಿಲ್ಲ, ಸೂಜಿ ಮಾತ. ಬಾಯಾಗ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಹೇಳಾಕ ಭಾಳ ಬಿರುಸಿರ್ತಾವ ಅವ್ರ ಮಾತು. ಆದ್ರೆ ನಿಮ್ಮ ಜೀವನದೊಳಗೆ ಅವನ್ನ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಭಾಳ 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 ಆನಂದವನ್ನು ಕೊಡ್ತಾವ. ನಿಮ್ಮ ಜೀವನ ಸುಗಮದ ದಾರಿಯೊಳಗೆ ಹೋಗ್ಕತಿ. ಸಮಾಜಕ್ಕೆ ಒಂದು ಒಳ್ಳೆಯ ಬೆಳಕನ್ನು ಕೊಡ್ತಾವ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾವ, ಸಮಾಜದಲ್ಲಿ ಸಹಬಾಳ್ವೆಯನ್ನು ಕೊಡ್ತಾವ. ಅಷ್ಟೇ ಅಲ್ದನ ಒಂದು ಸಲ ಒಬ್ಬರ ಕೂತಾಗ ಆ ಮಾತುಗಳನ್ನು ವಿಚಾರ ಮಾಡಿದ್ರೆ, ಸತ್ಯ ಅಸತ್ಯತೆಗಳ ವಿಮರ್ಶೆಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನಮಗೆ ನಾವು ಕಂಡುಕೊಳ್ಳಾಕ ಅವು ದಾರಿ ದೀಪಗಳು ಆಗತಾವ. ಅದಕ್ಕಾಗಿ ಮಹಾತ್ಮರ ಮಾತು ಹೆಂಗದಾವ ಅಂತಂದ್ರೆ ಕಡೆಗೀಲ್ ಅದಾವ. ಮಹಾತ್ಮರ ಮಾತುಗಳನ್ನು ಎಂದೂ ಮೀರಬಾರ್ದು. ಈ ಪ್ರಪಂಚದೊಳಗೆ ಯಾರು ಮಾತಾರ ಮೀರ್ರಿ, ಖರೆ ಮಹಾತ್ಮನ ಮಾತು ಮೀರಬೇಡ್ರಿ. ಮಹಾತ್ಮನ ಮಾತು ಮೀರಿದ್ರೆ ಏನು ಆಗ್ತದ ಅಂತಂದ್ರೆ, ಒಂದು ಶರೀಫಿರ್ದು ಒಂದು ಸಣ್ಣ ಕಥೆ ಹೇಳ್ತೀನಿ. ಶರೀಫರ ಶಿಷ್ಯ ಇದ್ದೊಬ್ಬ, ಅವನ ಹೆಸರು ಫಕೀರಪ್ಪ ಅಂತ ಹೇಳಿ. ಅವನು ನೇಕಾರ ಪೈಕಿ ಮನುಷ್ಯನ ಇದ್ದ. ಅವ್ರವ್ವ ಹಬ್ಬ ಮಗ ಅದಾನಂಥೇಳಿ ಹೆಣ್ಣು ಗಟ್ಟಿ ಮಾಡಿ, ಶಿಷ್ಯ ನೋಡ್ರಿ, ಶರೀಫರಿಗೆ ಶಿಷ್ಯ ಬಂದ್ಲಕ್ಕಿ, ಗಂಡ ಇದ್ದಿದ್ದಿಲ್ಲ. ಯಪ್ಪ ಶರೀಫಜ್ಜ, ನನ್ನ ಮಗಗೆ ನಾ ಮದುವೆ ಮಾಡಕ್ಕೆ ಹೆಣ್ಣು ತೆಗೆದೀನಿ ಅಂದ್ಲು. ಫಕೀರಪ್ಪ ಅಲ್ಲೇ ಶರೀಫರ ಹತ್ತೆಗೆ ಕೂತಿದ್ದ. ಏನೋ ಫಕೀರ ಮದುವೆ ಹಾಕ್ಯನ ಅಂತ ಕೇಳಿದ್ರಿ ಅವ್ರು. ಯಪ್ಪ ನಾ ಮದುವೆ ಹಾಕಿನ್ನೆ ಅಂತ ಖುಷಿ ನೋಡ್ರಿ, ಮದುವೆ ಆಗಮಂತ. ತಂದಾಕಂದರ ಅಳತಾನ, ಮದುವೆ ಅಂದರ್ ಹೆಂಡತಿ ಅಂದರ್ ನಗತಾನ, ತಂದಾಕಂದರ್ ಅಳತಾನ. ಹೌದಿಲ್ರಿ, ಎಲ್ಲ ಚಂದ ಕಾಣ್ತದ. ತಂದು ಹಾಕಿ ಅನ್ಬೇಕಾಕಿ, ತಂದು ಹಾಕಿ ಬಂದು ಹಾಕಿ ಅನ್ಬೇಕ. ಮಕ ಅನ್ನೋದು ಹೆಂಗಾಗಿರ್ತಾವ ಗೊತ್ತೈತಿಲ್ರಿ, ಬ್ಯಾಸ್ಗಿ ಮ್ಯಾಲೆ ಬಿಸಿಲಾಗ ಹಾಕಿದ್ದು ಸ್ಯಾಂಡಿಗೆ ಆದಂಗೆ ಆಗಿರ್ತಾವ. ಬ್ಯಾಸ್ಗ್ಯಾಗ ಬಿಸಿಲಾಗ ಮಳಗಿ ಮೇಲೆ ಹಾಕಿದ. ನಮ್ಮ ಮದುವೆ ಅಕ್ಕನ ಅಂದ. ಅವಾಗ ಶರೀಫರು ಅವನ ಭವಿಷ್ಯವನ್ನು ನೋಡಿದರು ತಮ್ಮ ಎಕ್ಸ್ರೇ ದೃಷ್ಟಿಯಿಂದ. ಫಕೀರ, ನೀ ಮದುವೆ ಆಗಬೇಡ, ನೀ ಮದುವೆ ಆಗ್ಲಾರ್ದ ಹಿಂಗ ಬ್ರಹ್ಮಚಾರಿಯಾಗಿ ಉಳಿದಿ ಅಂತಂದ್ರೆ ಈ ಲೋಕದೊಳಗೆ ನನ್ನ ಹೆಸರು ಎಷ್ಟು ಶಾಶ್ವತದ ಅಷ್ಟೇ ನಿನ್ನ ಹೆಸರು ಶಾಶ್ವತ ಇರ್ತದೋ. ನೀನು ಜಗತ್ತಿನೊಳಗೆ ಪೂಜ್ಯನಾಗಿ ಮೆರಿತಿ, ಬ್ಯಾಡ ಅಂದ್ರೆ. ಯಾಕೆ ಮದುವೆ ಆಗಬೇಡತ್ತಿ ಅಂತ ಕೇಳಿದಾಗ ಆವಾಗ ಶರೀಫರು ಅವನಿಗೆ ಹೇಳ್ತಾರೆ, ನೀ ಮದುವೆ ಆದಿ ಅಂತಂದ್ರೆ ನಿನಗೆ 3 ಮಂದಿ ಹೆಣ್ಮಕ್ಳು ಹುಟ್ಟುತ್ತಾರೆ. ಭವಿಷ್ಯ ಹೇಳಿದರು, ನಿನಗೆ 3 ಮಂದಿ ಹೆಣ್ಮಕ್ಳು ಹುಡ್ತಾರೆ. ಮುಂದೆ ಹುಡುಗಿಯರು ದೊಡ್ಡ ಆದ ಕೂಲೇನ ನಿನ್ನ ಹೆಂಡತಿಗೆ ದೊಡ್ಡದೊಂದು ರೋಗ ಹತ್ತಿ ನೆಲ ಹಿಡಿತಾಳೆ. ನೆಲ ಹಿಡಿತಾಳೆ. ಒಬ್ಬಾಕಿ ಮಗಳು ನೀನು ಮದುವೆ ಮಾಡಿ ಕೊಡ್ತಿ, ಆಕಿ ಗಂಡನ ಮನೆಗೆ ನಡಿಲಾರ್ದನ ಮನೆಗೆ ಬರ್ತಾಳೆ ವಾಪಸ್. ಒಬ್ಬಾಕಿ ಏನು ಮಾಡ್ತಾಳ ಅಂತಂದ್ರೆ ಅನೈತಿಕ ಸಂಬಂಧ ಇಟ್ಕೊಂಡು ಆಕಿ ಹೊಕ್ಕಾಳ. ಇನ್ನೊಬ್ಬಾಕಿ ಏನು ಮಾಡ್ತಾಳ ಅಂತಂದ್ರೆ ಮನೆಯಾಗ ಉಳಿದ ಅನೈತಿಕ ಕೆಲಸಗಳನ್ನು ಮಾಡ್ಕೊತ ಇರ್ತಾಳೆ. ನಿನಗೆ ಒಕ್ಕಲ್ತನ ಮಾಡ್ತೀನಿ ನೀನು. ಅವಾಗ ಏನಾಕತಿ ಅಂತಂದ್ರೆ ಮಳೆಗಾಲದಾಗ ನಿನ್ನ ಮನೆ ಬೀಳ್ತದ. ಮನೆ ಬಿತ್ತು ಅಂತಂದ್ರೆ ನಿಂದೊಂದು ಎತ್ತು ಸಾಯ್ತದ. ನಿನಗೆ ಊರಾಗ ಯಾರೂ ಸೇರಂಗಿಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ಮನೆಯಾಗಿನ ಒಂದು ಅಡ್ಡು ತೊಲಿ ಬೀಳ್ತದ. ಆ ಅಡ್ಡು ತೊಲಿ ಬಿದ್ದು ಕೂಡಲೇನ ನಿನ್ನ ಹೆಂಡತಿ ಸಾಯ್ತಾಳ. ಇಷ್ಟೆಲ್ಲ ನನ್ನ ಕಣ್ಣಿಗೆ ಕಾಣಕತ್ತದ. ಫಕೀರ ಮದುವೆ ಆಗಬೇಡ ಅಂದ್ರು ಅವ್ರು. ಅವಾಗ ಇವ ಅಂದ ಬಹದ್ದೂರ, ಯಪ್ಪ ಮದುವೆ ಆಗಿ ಹೆಂಡತಿ ಸುಖ ಸಂಸಾರದ ಸುಖ ನೀನು ಒಬ್ಬ ಅನುಭವಿಸೋ, ಎಷ್ಟು ಹೊಟ್ಟೆ ಕಿಚ್ಚದ, ನಿನಗೇನು ಅನುಭವ ಆಗೈತೆ ನನಗೂ ಅನುಭವ ಆಗೋದು ಬೇಡನೇಪ್ಪ. ನಾನು ಒಂದು ಸ್ವಲ್ಪ ಸಂಸಾರದೊಳಗಿನ ಸುಖ ಎಲ್ಲ ಉಣ್ಬೇಕತ್ತೀನಿ ಅಂದ್ರೆ ಹೋಗೋ ನಿನ್ನ ಹಣೆ ಬರ ಏನೈತೆ ಅದು ಆಕತಿ ಹೋಗಂದು. ಗುರುವಿನ ಆಜ್ಞೆ ಮೀರ್ತ್ರಿ, ಮದುವೆ ಆದ್ರಿ. ಶರೀಫರು ಹೆಂಗೆ ಹೇಳಿದ್ರು ಹಂಗೆ ಆಯ್ತು. ಓಡೋದು ಹುಡುಗಿ
ಇನ್ನೊಬ್ಬಕ್ಕೆ ಮನೆಯಾಗ ಬಂದು ಕೂತ್ಲು, ಗಂಡನ ಮನೆಗೆ ಬಂದು ಕೂತಾಕಿ ಇಲ್ಲಿ ಕೂತ್ಲು, ಇನ್ನೊಬ್ಬಕ್ಕೆ ಅನಾಚಾರ ಮಾಡ್ಯಾಕೆ ಅಲ್ಲಿ ಇನ್ನು ಹೆಚ್ಚಿಗೆ ಏನರ ಮಾಡೀನಿ ಅಂದ್ರೆ ಊರಾಗ ಗೊತ್ತಾಕತ್ತೆ ಅಂತೇಳಿ ಅನೈತಿಕವಾಗಿರ್ತಕ್ಕಂತಹ ಗರ್ಭಿಣಿಯಾಗಿ ಆಕೆ ಏನು ಮಾಡ್ತಾಳೆ ಅಂದ್ರೆ ಮನೆ ಮುಂದಿದ್ದು ಬಾವ್ಯಾಗ ಬೀಳ್ತಾ, ಹೆಂಡ್ತಿಗೆ ದೊಡ್ಡ ರೋಗ ಹತ್ತಿ ಆಕಿನೆಲ್ಲ ಹಿಡಿತಾಳೆ. ಭಾಳ ಮಳೆ ಆಗಿ ಮನೆ ಬಿದ್ದು ಬಿಡ್ತತ್ತು ಒಂದು ಕಡೆ. ಎರಡು ಎತ್ತಿನೊಳಗೆ ಒಂದು ಎತ್ತು ಸಾಯ್ತದ. ನಿನಗೆ ಯಾರೂ ಇನ್ನೊಂದು ಎತ್ತು ಕೊಡಂಗಿಲ್ಲ, ನೀನು ಹೊಲ ಮಾಡೋಕ್ಕಾಗಂಗಿಲ್ಲ. ಆ ಮಳೆಗೆ ಮನೆ ಬಿದ್ದದಕ್ಕೆ ತೊಲಿ ನಿನ್ನ ಹೆಂಡತಿ ಮೇಲೆ ಬಿದ್ದು ನಿನ್ನ ಹೆಂಡತಿ ಸಾಯ್ತಾಳೆ. ನೀನು ಏನು ಅಕ್ಕಿ ಅಂತಂದ್ರೆ ನಿನ್ನ ಮನೆಯಾಗನೇ ಇರ್ತಿ, ನಿನ್ನ 3 ಮಂದಿ ಹೆಣ್ಮಕ್ಳು ನಿನಗೆ ಗತಿನ ಆಗಂಗಿಲ್ಲ. ನೀನೆಲ್ಲ ಹಿಡಿತಿ ಹೆಂಗಂದ್ರೆ ಇಲಿಗಳೆಲ್ಲ ನಿನ್ನ ಹರ್ಕೊಂಡು ತಿತ್ತಾವ. ಸಂದು ಬಿದ್ದು ಸಂದಿನೊಳಗೆ ಹುಳ ಬೀಳ್ತಾವ. ನಿನ್ನ ಹೊಲಸಿನೊಳಗೆ ನೀನು ಹೊಳ್ಳೆಡ್ಸೈತಿ, ಯಾರೂ ನಿನಗಾಗಂಗಿಲ್ಲ. ಕಡೆಗೆ ನಿನಗೆ ಅದ ಮನೆಗೆ ಉರಿ ಹಚ್ಚಿ ನೀನು ಸುಡ್ತಾರು ಅಂತ ಹೇಳಿದ್ರು. ಸೇಮ್ ಹಂಗೆ ಆಯ್ತು. ಶರೀಫ್ರ ಮಾತು ಕೇಳಿದ್ದ ಅಂದ್ರವ ಜಗತ್ತಿನೊಳಗೆ ಒಬ್ಬ ಪೂಜ್ಯ ವ್ಯಕ್ತಿಯಾಗಿ ಮೆರೀತಿದ್ದ. ಅದಕ್ಕಾಗಿ ಯಾರ ಮಾತುಗಳನ್ನಾದರೂ ಮೀರಿ ಗುರುವಿನ ಮಾತನ್ನು, ಸಂತ ಮಹಾತ್ಮರ ಮಾತುಗಳನ್ನು ಯಾವ ಕಾಲಕ್ಕೂ ಮೀರಬೇಡ್ರಿ. ಯಾಕೆ ಅಂತಂದ್ರೆ ಸಂತನ ನುಡಿ ಯಾರ ನುಡಿ ಇರ್ತದಂದ್ರೆ ಪರಮಾತ್ಮನ ನುಡಿ ಇರ್ತದೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಮಾತಿನೊಳಗೆ ಪರುಷ ಮಾತು ಇರ್ತದದು, ಪರುಷದಂತಹ ಮಾತು ಇರ್ತದೆ. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು. ವಾರಿದಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಆತ್ಮ ಪರಮಾತ್ಮನನ್ನು ತೋರಿಸಿಕೊಡ್ತಕ್ಕಂತಹ ಶಕ್ತಿ ಮಹಾತ್ಮರ ಮಾತಿನೊಳಗೆ ಅದ. ಅದಕ್ಕಾಗಿನ ಆ ಮಾತುಗಳನ್ನು ಕೇಳಿ ನಾವೆಲ್ಲ ಧನ್ಯ ಆಗಬೇಕಂತೇಳಿ ಇಷ್ಟು ವರ್ಷಗಳವರೆಗೆ ಇಂತಹ ಪುಣ್ಯಪ್ರದವಾಗಿರ್ತಕ್ಕಂಥ ಜ್ಞಾನದಾಸೋಹ, ಅನ್ನದಾಸೋಹ ಜೊತೆಗೆ ಎಲ್ಲ ಮಹಾತ್ಮರ ದರ್ಶನ, ಆಶೀರ್ವಾದ, ಭಾಗ್ಯಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಚಾರವನ್ನು ನಮ್ಮ ಗೋಗಿ ಗ್ರಾಮದ ಸಮಸ್ತ ಗುರು ಹಿರಿಯರೆಲ್ಲರೂ ಮಾಡಿರಿ. ಇದೊಂದು ಅತ್ಯಂತ ಆರೋಗ್ಯಕರವಾಗಿರತಕ್ಕಂತಹ ವಿಚಾರ. ಇದೆಲ್ಲ ನಮ್ಮ ಸಂಸ್ಕೃತಿಗೆ ಬೇಕಾಗಿರ್ತಕ್ಕಂತಹ ವಿಚಾರ. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಎಂಥ ಪರಿಸ್ಥಿತಿಯೊಳಗೂ ಬಿಡಲಾರ್ದನ ಈ ಕಾರ್ಯಕ್ರಮವನ್ನು ಅವ್ಯಾಹತವಾಗಿ ಮುಂದುವರಿಸ್ಕೊಂಡು ಹೋಗ್ರಿ ಅಂತಹ ಸದ್ಬುದ್ಧಿಯನ್ನು ಜಗನ್ಮಾತೆ ಜಗದ್ಗುರು ಸಿದ್ಧಾರೂಢರು ನನಗೆ ನಿಮ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ 4 ಮಾತು ವಿರಾಮ ಕೊಡ್ತೀನಿ. ಓಂ ತತ್ಸತ್. ಜೈ ಮಂಗಲಂ.